ಇದೆ ನೋಡ್ತಾ ಇದ್ರೆ ಅರಣ್ಯ ಇಲಾಖೆ ಬರ್ತಾ ಬರ್ತಾ ನಮಗೆ ರೈತರಿಗೆ ಏನು ಅನಿಸ್ತಾ ಇದೆ ಅಂದರೆ ಭಾರತ ಸ್ವತಂತ್ರ ಭಾರತದ ಒಂದು ಭಾಗವು ಇಲ್ಲಾಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಭಾಗವು ಅನ್ನೋ ಥರ ಆಗಿದೆ. ಯಾಕಂದರೆ ಈ ರಾಜ್ಯದ ಈ ದೇಶದ ಯಾವುದೇ ಕಾನೂನುಗಳನ್ನು ಈ ಅರಣ್ಯ ಇಲಾಖೆ ಪಾಲಿಸ್ತಾ ಇಲ್ಲ. ಈ ರಾಜ್ಯದಲ್ಲಿ ಮಾಡ್ತಕ್ಕಂಥ ಯಾವುದೇ ಒಂದು ಕಾನೂನುಗಳು ಅವ್ರಿಗೆ ಅನ್ವಯಿಸಲ್ಲಂತೆ. ಯಾಕಂದ್ರೆ ನಮ್ಮ ಜಿಲ್ಲೆಯ ಡಿ ಎಫ್ ಏನೇ ಹೇಳ್ತಾರೆ, ಡಿ ಎಫ್ ಮೇಡಮ್ನವ್ರು ಹೇಳ್ತಾರೆ. ಕಾರಣ ಅಂದರೆ ಏನೇ ಕಾರ್ಯಕ್ರಮ ಏನೇ ಕಾನೂನು ಮಾಡಲಿ ಅದು ಅವರು ಅನ್ವಯಿಸಲ್ಲಂತೆ. ಅವರು ಈ ಸರ್ಕಾರದ ಒಂದು ಭಾಗವು ಇಲ್ಲ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಭಾಗವಾಗಿ ಉಳ್ಕೊಂಡ್ಬಿಟ್ಟಿದ್ದಾರೆ ಇನ್ನೋ ಅನ್ನೋ ಮಟ್ಟಕ್ಕೆ ನಮಗೆ ಅನುಮಾನ ಬರ್ತಾ ಇದೆ. ಇಲ್ಲ ಸರ್ಕಾರದವರೇನೋ ಮೋಸ ಮಾಡ್ತಾ ಇದ್ದಾರಾ, ಏನಾದರೂ ಆಟ ಆಡ್ತಾ ಇದ್ದಾರೆ ನಮ್ಮ ಜೊತೆ, ಏನೋ ಅದೇನೋ ಏಣಿ ಇಲ್ಲಿ ಏನೋ ಆಟ ಅಂತಾರಲ್ಲ ಆ ಥರ ಆಟ ಆಡ್ತಾರೆ. ಒಂಥರ ಕನ್ಫ್ಯೂಸ್ ಆಗಿದೆ. ಕಾರ್ಪೊರೇಟ್ ಕಂಪನಿಗಳು ಬೇಕಾದ್ರೆ ಇವರು ಸಾವಿರಾರು ಎಕರೆಯನ್ನು ಅತಿ ಕಡಿಮೆ ಬೆಲೆಗೆ ಇವರು ಅರಣ್ಯ ಇಲಾಖೆಯವರು ಬಿಟ್ಟುಕೊಡ್ಬೋದು. ಎಮ್ಗಲ್ ನರಸಾಪುರದಲ್ಲಿ ಎಷ್ಟೋ ಸಾವಿರ ಎಕರೆ ಹೋಗಿದೆ, ಅದನ್ನು ಬಿಟ್ಟುಕೊಡ್ಬೋದು ಇವರು. ಅದೇ ನಾವು ಹೇಳ್ತೀವಿ ನೋಡಿ, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕಾಂಚಾಳ, ಬೆಡ್ಶೆಟ್ಟಹಳ್ಳಿ, ಅಣಿಕೆರಹಳ್ಳಿ, ದಿನ್ನಹಳ್ಳಿ, ಹಳೆ ಆರುಮಕನಹಳ್ಳಿ, ಕೃಷ್ಣಾಪುರ ಸರ್ವೆ ನಂಬರ್ಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ 1931, 32, 33, 34ರಲ್ಲಿ ಮೈಸೂರು ರಾಜ್ಯ ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರಗಳನ್ನು ಇವರು ಪರಿಗಣನೆಗೆ ತಗೊಳ್ಳಲ್ಲ. 1 ಎಕರೆ 2 ಎಕರೆ ಗ್ರಾಂಟ್ ಮಾಡೋ ಜಮೀನುಗಳನ್ನ ಕಿತ್ಕೊಳ್ತದೆ, ಕಿರು ಅರಣ್ಯ ಪ್ರದೇಶ ಇದು ನಮಗೆ ಸೇರುತ್ತದೆ ಅಂತ. ಆ ಬಗ್ಗೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಿದೆ, ಸರ್ಕಾರದ ಬಳಿ ಉತ್ತರ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಸಂಬಂಧಪಟ್ಟವರ ಉತ್ತರ ಇಲ್ಲ. ಆಮೇಲೆ ಸುತ್ತೋಲೆಗಳ ಮಾನ್ಯ ನ್ಯಾಯಾಲಯಗಳ ಸುತ್ತೋಲೆಗಳನ್ನು ನಾವು ಇವ್ರ ಗಮನಕ್ಕೆ ತಂದರು. ಅವ್ರ ಸುತ್ತೋಲೆಗೆ ಇವ್ರ ಬೆಲೆ ಇಲ್ಲ. ನ್ಯಾಯಾಲಯ ಸುತ್ತೋಲೆಗಳಿಗೂ ಇವ್ರು ಬೆಲೆ ಕೊಡೋಂಗಿಲ್ಲ. ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಕಾನೂನು ಸುತ್ತೋಲೆಗಳಿಗೂ ಇವ್ರು ಬೆಲೆ ಕೊಡೋಂಗಿಲ್ಲ. ಮತ್ತು ಇನ್ನು ಯಾರಿಗೆ ಬೆಲೆ ಕೊಡ್ತಾರೆ ಇವರು? ಒಂದು ಕಡೆ 1 ಎಕರೆ 2 ಎಕರೆ ಅನುಭವದಲ್ಲಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಸಬಾರ್ದಂತ ಸರ್ಕಾರ ಕಾನೂನು ಮಾಡಿದೆ, ಅದು ಇವ್ರು ಗಮನಿಸೋದಿಲ್ಲ. ಇನ್ನೊಂದು ಕಡೆ 11 ವರ್ಷ ಅನುಭವದಲ್ಲಿದ್ದು ಅದು ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಆಗಿದೆ, ಅಂಥ ರೈತರನ್ನ ಒಕ್ಕಲೆಬ್ಸಬಾರ್ದಂಥ ಕಾನೂನು ಇದ್ದರೂ ಅದನ್ನು ಇವರು ಪರಿಗಣಿಸೋದಿಲ್ಲ. ಮತ್ತು ರೈತರ ವಿಚಾರಕ್ಕೆ ಹೋಗಬೇಡ ಅಂತ ಸರ್ಕಾರ ಪದೇ ಹೇಳ್ತಾರೆ, ಅರಣ್ಯ ಇಲಾಖೆ ಪರಿಗಣಿಸ. ಮತ್ತು ಸರ್ಕಾರಕ್ಕೆ ಇವ್ರಿಗೆ ಸಂಬಂಧ ಏನು? ರೈತರಿಗೆ ಇವ್ರು ಬಿಡಿಸಿ ಹೇಳ್ಬೇಕಾದ ಸರ್ಕಾರ. ಅರಣ್ಯ ಇಲಾಖೆ ಇವ್ರ ಭಾಗವೋ ಇಲ್ಲ ಅದು ಯಾವ ಇಲಾಖೆ, ಅದು ಯಾವ ದೇಶದ ಸಂಸ್ಥೆ ಅದು? ಅರಣ್ಯ ಇಲಾಖೆಯನ್ನು ಬಿಡಿಸಿ ಹೇಳಬೇಕು ಅಂತ ಕನ್ಫ್ಯೂಸ್ ಆಗಿದೆ. ಹಾಗಾಗಿ ಇನ್ನು ಮುಂದೆ ಏನು ಅರಣ್ಯ ಇಲಾಖೆಯವ್ರಿಗೆ ಏನು ತಳ ಬುಡ ಇಲ್ದಂಗೆ ಆಗ್ಬಿಟ್ಟದೆ. ಆ ಒಂದು ಕಾನೂನನ್ನು ರೈತರಿಗೆ ಹೇಳ್ಬೇಕು. ಇಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಗೆ ಈ ಸರ್ಕಾರವೇ ಕಾರಣ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತೇನೆ. ನಮಸ್ಕಾರ. ಏನು ಚಾಮರಾಜನಗರ ಆನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ನಡೆದಂಥ ರೈತರ ಮೇಲೆ ನಡೆದಂಥ ಬೀಭತ್ಸವಾದಂಥ ಕೃತ್ಯ. ಆದರೆ ಈ ಕೃತ್ಯಕ್ಕೆ ಕಾರಣಕರ್ತರಾಗಿರುವಂಥದ್ದು ಅರಣ್ಯ ಇಲಾಖೆ ಅನ್ನೋದನ್ನು ಇಲ್ಲಿ ನಾವು ಮನಗಾಣಬೇಕಾಗಿದೆ. ಏಕೆ ಅಂತಂದರೆ ಈ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾರೆ ಅನ್ನೋದಕ್ಕೆ ನಮ್ಮ KDP ಮೀಟಿಂಗಲ್ಲಿ ನಾವು ನೋಡಿದ್ವಿ. ನೀವು ಹೇಳ್ತಿರೋದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಿನಿಸ್ಟ್ರಿಗೆ ಮತ್ತು MLAಗಳಿಗೆ ಮಾತಾಡಿದಂಥ DFO ನಾವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಏನಿವತ್ತು ಆನೂರಲ್ಲಿ ನಡೆದಿದೆ ಅದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಲವಾಗಿ ಖಂಡಿಸ್ತದೆ. ಜೊತೆಗೆ ಏನು ಅವತ್ತು ಅಲ್ಲಿ ಮೃತಪಟ್ಟಿದ್ದಾರೆ ರೈತರು, ಆ ರೈತರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಆ ಕುಟುಂಬಗಳಿಗೆ ಮಕ್ಕಳಿಗೆ ಅಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಿರೋಂಥ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಿಸ್ಬೇಕು. ಮತ್ತು ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಸರ್ಕಾರಿ ನೌಕರಿ ಕೊಡಿಸ್ಬೇಕು ಅನ್ನೋದನ್ನು ನಾವು ಈ ಸಮಯದಲ್ಲಿ ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಅರಣ್ಯ ಇಲಾಖೆ ಮಾಡುವಂಥ ಕುಕೃತ್ಯಗಳಿಗೆ ನಾವು ವಿರುದ್ಧವಾಗಿ ಒಂದು ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುವ ಮೂಲಕ ಅವರ ಕರ್ನಾಟಕ ರಾಜ್ಯದ ಕಾನೂನು ಅಡಿಯಲ್ಲಿ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರಕ್ಕೆ ಮೊದಲಿಗೆ ನೀವು ಕಾನೂನು ತಿದ್ದುಪಡಿ ಮಾಡಬೇಕು. ಅರಣ್ಯ ಕಾಯ್ದೆಯನ್ನು ಕಾನೂನನ್ನು ತಿದ್ದುಪಡಿ ಮಾಡೋದಕ್ಕೆ ನೀವು ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗಿದೆ. ಯಾಕೆಂತಂದರೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಹೇಳುವಂಥ ಅರಣ್ಯ ಇಲಾಖೆ ಇಲ್ಲಿ ಬಳಸ್ಕೊಳ್ತಿರೋಂಥದ್ದೆಲ್ಲ ನಮ್ಮ ಭೂಮಿನೇ, ಕರ್ನಾಟಕದ ಭೂಮಿ, ಕರ್ನಾಟಕದ ನೀರು, ಕರ್ನಾಟಕದ ಗಾಳಿ ಎಲ್ಲನೂ ಬಳಸ್ಕೊಂಡು ಇವರು ಯಾಕೆ ನಿಮ್ಮ ಕಾನೂನು ನಮ್ಗೆ ಅನ್ವಯಿಸೋದಿಲ್ಲ ಅಂತ ಹೇಳುವಂಥ ಒಂದು ಧೋರಣೆ ಇದೆಯಲ್ಲ, ಅದನ್ನು ನಾವು ಬಲವಾಗಿ ಖಂಡಿಸಲೇಬೇಕಾಗಿದೆ. ಕೂಡಲೇ ಏನು ಇವತ್ತು ಆನೂರಲ್ಲಿ ನಡೆದಿರುವಂಥ ಕೃತ್ಯಕ್ಕೆ ಸರ್ಕಾರ ಹೊಣೆ ಆಗಬೇಕು. ಸರ್ಕಾರ ಕೂಡಲೇ ಅದಕ್ಕೆ ಏನು ಸರ್ಕಾರ ರೈತರಿಗೆ ಸೂಕ್ತವಾದಂಥ 1 ಕೋಟಿ
ಪರಿಹಾರನ ಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.